ನಮಸ್ಕಾರ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ನವೆಂಬರ್ ಕ್ರಾಂತಿಯ ಕೂಗು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ಕ್ರಾಂತಿಯನ್ನು ಕಟ್ಟಿ ಹಾಕೋದಕ್ಕೆ ತಂತ್ರವನ್ನು ಹೆಣೆದರೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿತಂತ್ರವನ್ನು ಹೆಣಿತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹರಿಬಿಡುವ ಮೂಲಕ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಭವಿಷ್ಯದ ಅಸಲಿ ಆಟದ ರಹಸ್ಯವನ್ನು ಈ ತಂತ್ರ ಹೇಳ್ತಾ ಇದೆ. ಪಕ್ಷದೊಳಗೆ ಒಳಬೇಗುದಿ ಬೂದಿ ಮುಚ್ಚಿದ್ದು ಈ ಆಂತರಿಕ ದಂಗೆಯನ್ನು ಮಟ್ಟ ಹಾಕೋದಕ್ಕೆ ರಾಹುಲ್ ಗಾಂಧಿ ಆಗಮನದ ಸುದ್ದಿ ಹರಡಿದೆ. ಅದಕ್ಕೂ ಮೊದಲೇ ಡೆಲ್ಲಿಗೆ ಹಾರಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ರಿಪೋರ್ಟನ್ನು ಒಪ್ಪಿಸಿದ್ದಾರೆ. ಅಧಿಕಾರ ಹಸ್ತಾಂತರ ಲೆಕ್ಕಾಚಾರದ ಮಧ್ಯೆ ರಾಹುಲ್ ಗಾಂಧಿ ನವೆಂಬರ್ 20ನೇ ತಾರೀಕು ಕರ್ನಾಟಕದ ಪ್ರವಾಸಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಬೀಳುತ್ತಾ? ಸಂಪುಟ ಪುನಾರಚನೆ, ಭವಿಷ್ಯದ ನಾಯಕತ್ವ ನಿರ್ಧಾರವಾಗುತ್ತಾ? ನವೆಂಬರ್ 20ರಂದು 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಗೆ ಡಿ.ಕೆ.ಶಿ ಅವರು ಡೆಡ್ಲೈನ್ ಫಿಕ್ಸ್ ಮಾಡಿರೋದರ ಹಿಂದಿನ ರಹಸ್ಯವಾದರೂ ಏನು? ಕಚೇರಿ ಶಂಕುಸ್ಥಾಪನೆಗೆ ನಿವೇಶನ ಖರೀದಿಗೆ ಸಚಿವರು ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಫರ್ಮಾನನ್ನು ಹೊರಡಿಸಿದ್ದಾರೆ. ರಾಹುಲ್ ಗಾಂಧಿ ಆಗಮನಕ್ಕೆ ತಿಂಗಳು ಮೊದಲೇ ಸಿದ್ದರಾಮಯ್ಯನವರು ನವೆಂಬರ್ ಮಧ್ಯಂತರ ಯಾತ್ರೆ ಮಾಹಿತಿ ಸಿಗುತ್ತಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದಿಢೀರಂತ 10 ಜನಪಥ ಅಂಗಳವನ್ನು ತಲುಪಿದ್ದಾರೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಚರ್ಚೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಮತ್ತೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಪುನಾರಚನೆ ಮೇಲೆ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆ. ಪುನಾರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ ಸಿಎಂ. ಸಿದ್ದರಾಮಯ್ಯನವರಿಗೆ ಸಿಕ್ಕರೆ ಅವರೇ 5 ವರ್ಷ ಸಿಎಂ ಕಾಯಂ ಅನ್ನೋದನ್ನ ಹೇಳಿದ್ದಾರೆ. ಇತ್ತೀಚೆಗೆ ಕೃಷ್ಣ ಬೈರೇಗೌಡ ಅವರು ಕೂಡ ಸಚಿವ ಸ್ಥಾನದ ತ್ಯಾಗದ ಅಸ್ತ್ರ ಪ್ರಯೋಗ ಆಗ್ತಲೇ ಇನ್ನಷ್ಟು ಸಚಿವರು ಅದೇ ಹಾದಿಯನ್ನ ಹಿಡಿದಿದ್ದಾರೆ. ಸತೀಶ್ ಸಹ 30 ತಿಂಗಳು ಒಪ್ಪಂದ ನಿಜ ಅಂತ ಒಪ್ಪಿದ್ರೆ ಪ್ರಿಯಾಂಕ್ ಖರ್ಗೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟು ತ್ಯಾಗವಲ್ಲ, ಫಾಲೋಯಿಂಗ್ ದಿ ಆರ್ಡರ್ ಅಂತ ವ್ಯಾಖ್ಯಾನಿಸಿದ್ದಾರೆ. ಪುನಾರಚನೆ ಓಕೆ, ಕೃಷ್ಣ ಬೈರೇಗೌಡರ ತ್ಯಾಗ ಯಾಕೆ ಅಂತ ನವಲಗುಂದದ ಕೋನಾರೆಡ್ಡಿ ಅವರು ಪ್ರಶ್ನೆ ಎತ್ತಿದ್ದಾರೆ. ಕಾಂಗ್ರೆಸ್ಗೆ ಪಕ್ಷಾಂತರವಾಗಿ ಬಂದ ಸವದಿಗೆ ಮಂತ್ರಿ ಆಸೆ ಚಿಗುರಿದೆ. ಜನವರಿಯಲ್ಲಿ ನನಗೆ ಶುಕ್ರ ದಿಸೆ ಬರುವುದು ಪಕ್ಕ ಅಂತ ಖುಷಿಯಾಗಿದ್ದಾರೆ. ಒಟ್ಟಾರೆ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೂ ಸಿಎಂ ಕುರ್ಚಿ ಕದನ ಹೊಸದಲ್ಲ. ಹೀಗಾಗಿ ಅಸಲಿ ಗೇಮ್ ಈಗ ಶುರುವಾಗಿದ್ದು ಈ ಬೃಹತ್ ನಾಟಕದ ಕ್ಲೈಮ್ಯಾಕ್ಸ್ಗೆ ಇಡೀ ರಾಜ್ಯ ಎದುರು ನೋಡ್ತಾ ಇದೆ. ನಮಸ್ಕಾರ.